ಒಬ್ಬ ರಾಜ ಇದ್ದ. ಒಂದು ಸಲ ರಾಜ ಒಂದು ಹೇಳಿಕೆ ಎಲ್ಲ ಕಡೆ ಕಳಿಸಿದ, ಘೋಷಣೆ ಮಾಡಿಸಿದ. ಏನು ಅಂದರೆ, ಯಾರು ಯಾವುದೇ ಸಾಮಾನ ತಂದರೂ ಕೂಡ ನಾನು ಅದನ್ನು ಯೋಗ್ಯ ಬೆಲೆಯಲ್ಲಿ ಖರೀದಿ ಮಾಡ್ತೀನಿ ಅಂತ. ಮಜಾ ಇಲ್ಲ ಇದು ಕಥೆ? ಮಹಾರಾಜನ ಘೋಷಣಾ ಇದು. ನೀವು ಬೇಕಾದ ವಸ್ತು, ಬೇಡಾದ ವಸ್ತುನೇ ತಗೊಂಡು ಬನ್ನಿ, ಅದನ್ನು ನಾನು ಖರೀದಿ ಮಾಡ್ತೇನೆ, ನಿಮಗೆ ಹಣ ಕೊಡ್ತೇನೆ ಅಂತ ಜಾಹೀರ ಮಾಡದ. ಬಡವರಿಗೆ ಬಹಳ ಸಂತೋಷ ಆಯಿತು. ಕೆಲಸಕ್ಕೆ ಬರದ ವಸ್ತು ಎಲ್ಲ ತಂದು ಹಿಂಗೆಟ್ಟು ಇದನ್ನು ತಾವು ತಗೋಬೇಕು ಅಂತಿದ್ರು. ಅದಕ್ಕೆ ಅವರು ತಗೊಂಡು ಅದನ್ನು ಹಣ ಕೊಡ್ತಿದ್ದ. ಅವನಿಗೆ ಒಂದು ಇಚ್ಛೆ ಏನು ಅಂದರೆ, ನನ್ನ ರಾಜ್ಯದೊಳಗಿರುವ ಪ್ರಜೆಗಳೆಲ್ಲ ಶ್ರೀಮಂತರಾಗಬೇಕು. ಎಂಥೆಂಥ ರಾಜರಾಗಿ ಹೋಗ್ಯಾರೆ. ತಮ್ಮ ವೈಯಕ್ತಿಕ ಅವ್ರಿಗೇನಿರಲಿಲ್ಲ, ಹಗಲ ರಾತ್ರಿ ಪ್ರಜೆಗಳ ಸೌಖ್ಯವನ್ನೇ ಕನಸ ಕಂಡ ರಾಜರಾಗಿ ಹೋದ್ರು. ಅಂಥ ಒಬ್ಬ ರಾಜನಾಥ. ಆ ದಿವಸ, ಅದು ಒಂದು ದಿವಸ ಪೂರ್ಣ, ಆ ದಿವಸ ಅದನ್ನ ಮಾಡ್ತಿದ್ದ ಆತ. ಅದು ವರ್ಷಕ್ಕೆ ಒಂದು ದಿವಸ ಎಲ್ಲ ತಗೊಳ್ಳೋದು ಕೊಡೋದು. ಸಾಯಂಕಾಲ ಆಯ್ತು, ಎಲ್ಲರೂ ಬಂದು ತಗೊಂಡು ಹೋದ್ರು. ಆ ಬಳಿಕ ಕೊನೆಗೆ ಒಮ್ಮೆ ಒಬ್ಬ ಮನುಷ್ಯ ಬಂದ. ಅವನ ಹತ್ತಿರ ಏನೂ ಇರಲಿಲ್ಲ. ಒಂದು ಗಂಟು ತಂದ, ಹರಿದ ಬಟ್ಟೆ. ಆ ಬಟ್ಟೆ ಒಳಗೆ ಏನೋ ಇಟ್ಟು ಅದನ್ನ ಗಂಟು ಹಾಕಿದ್ದ. ತಂದು ಮಹಾರಾಜನ ಮುಂದಿಟ್ಟು, ಇವನೇ ಕೊನೆ ಮನುಷ್ಯ, ಮಹಾರಾಜನ ಮುಂದಿಟ್ಟು, ತಾವು ಎಲ್ಲ ತಗೊಳ್ತೀರಲ್ಲ, ಇದೊಂದಿಷ್ಟು ತಗೊಳ್ಳಿ ಅಂದ. ಇದ್ರಾಗ ಏನದ ಅಂತ ಕೇಳಿದರು ಮಹಾರಾಜರು. ಈ ಹರದ ಬಟ್ಟೆಯೊಳಗೆ ನಾನೇ ಉಟ್ಟ ಹರದ ಬಟ್ಟೆ ಇದು, 10 ವರ್ಷ ತಕ ಈ ಬಟ್ಟೆ ಹರಿದದ್ದು ಉಟ್ಟಿದ್ದೇನೆ, ಅದರೊಳಗೆ ನನ್ನ ಬಡತನನೇ ತುಂಬಿಟ್ಟೇನೆ, ತಗೊಳ್ಳಿ ಅಂದ. ಏನು ಮಾಡಬೇಕೀಗ? ಮಹಾರಾಜ ಮಾತು ಕೊಟ್ಟಿದ್ದ, ಸತ್ಯ ಸತ್ಯ, ನಾನು ತಗೊಳ್ತೀನಿ ಅಂತ ಹೇಳೇನಿ ಅಂದಾಗ, ಅದು ಬಡತನ ಇದ್ದರೂ ಸರಿ, ಸಿರಿತನ ಇದ್ದರೂ ಸರಿ, ಯಾವ ವಸ್ತು ಆದ್ರೆ ಏನಾಯಿತು, ತಗೊಳ್ತೇನೆ ಅಂದ. ಅವಾಗ ಅವ ಹೇಳ್ದ, ಬಡವ ನೋಡಿ, ಈ ಬಡತನವನ್ನ ಹೊತ್ತು ನಾನು 60 ವರ್ಷ ಕಷ್ಟಪಟ್ಟೀನಿ. ವಿಚಾರ ಮಾಡಿ, ಇನ್ನೊಮ್ಮೆ ಆಲೋಚನೆ ಮಾಡಿ ಮಹಾರಾಜರೇ, ಇದು ನನ್ನ 60 ವರ್ಷದ ದಾರಿದ್ರ್ಯದ ಗಂಟ, ಇದು ದಾರಿದ್ರ್ಯದ ಗಂಟು. ಇದನ್ನ ತಗೊಂಡ್ರಿ ಅಂದ್ರೆ ನೀವು ನನ್ನಂಗ ಆಗ್ತೀರಿ. ನಂದ ನೀವು ತಗೊಂಡ ಬಳಕ ನಾ ಹೆಂಗ ಆಗ್ತೇನೆ ಅಂದ್ರೆ ನಿಮ್ಮಂಗ ಆಗ್ತೇನೆ, ವಿಚಾರ ಮಾಡಿ ಅಂದ. ಅವಾಗ ಮಹಾರಾಜ ಹೇಳ್ದ, ಮಾತು ಅಂದ್ರೆ ಮಾತಪ್ಪ, ನಾನು ಹಣಕ್ಕಿಂತೂ ಸತ್ಯವನ್ನ ಹೆಚ್ಚು ಪ್ರೀತಿಸ್ತೇನೆ. ಹಾಂಗ ನನ್ನ ತಾಯಿ ಕಲಿಸಿ ಹೋಗ್ಯಾಳ. ನನ್ನ ತಾಯಿ ದೇಹ ಬಿಡುವಾಗ ಒಂದು ಕೈ ಮೇಲೆ ಕೈ ಹಾಕಿಸ್ಕೊಂಡ್ಲು. ಏನು ಅಂದ್ರೆ, ನೀನು ಅತ್ಯಂತ ಎಲ್ಲದಕ್ಕಿಂತಲೂ ಹೆಚ್ಚು ಪ್ರೀತಿಸಬೇಕಾದದ್ದು ಅದನ್ನ ನನ್ನ ಜೀವನದಾಗ ಅದನ್ನ ಮರೆತಿಲ್ಲ. ಈಗ ಮಾತು ಅಂದ್ರೆ ಮಾತು, ತಗೊಳ್ತೀನಿ ಅಂತ ಆ ಗಂಟು ತಗೊಂಡ, ರಾಜ್ಯ ಬಿಟ್ಟು ಕೊಟ್ಟ, ಭಂಡಾರ. ಅವಾಗ ಅವ ತಗೊಳ್ಳವ ಹೇಳ್ದ, ಇದರ ಬೆಲೆ ನಾ ಕಟ್ತೇನೆ ವಿನಃ ನೀನಲ್ಲ. ಅವನ್ ಹೆಂಗಿರ್ಬೇಕು, ಅವನು ಎಷ್ಟು ಮಸ್ತ್ ಅದ. ಇವ ರಾಜ್ಯವನ್ನೇ ಬಿಟ್ಟ. ಅವಾಗ ಅವ ಹೇಳ್ದ, ಈ ಗಂಟಿನ ಬೆಲೆ ನಂದ ಗಂಟ ಇದು, ನಾನು ಅದಕ್ಕೆ ಬೆಲೆ ಹೇಳಬೇಕು, ನೀವಲ್ಲ ಅಂದ. ಆಯ್ತು, ನೀನು ಹೇಳು ಎಷ್ಟು ಬೆಲೆ ಅಂತ. ಇದರ ಬೆಲೆ ನಿನ್ನ ಭಂಡಾರದೊಳಗೆ ಹೋಗಿ ನನಗೇನು ಬೇಕು ಅಷ್ಟು ಒಯ್ತೇನೆ, ನಿನ್ನ ರಾಜ್ಯ ನಿನಗ ಇರಲಿ, ನನಗೆಷ್ಟು ಬೇಕು ಅಷ್ಟು ಒಯ್ತೇನೆ ಅಂತ ತನ್ನ ಬೆಲೆ ತಾನ ಕಟ್ಟಿದ್ದ. ನಮ್ಮ ಕೈಯಾಗ ಹಂಗ ಬೆಲೆ ಕಟ್ಟ ಕೊಟ್ಟಿದ್ರೆ
ದಿಲ್ಲಿನೇ ಉಳಿಯೋದಿಲ್ಲದ. ಅವ ದಾರಿದ್ರ್ಯವನ ಮಾರವನ ಮನಸ್ಸು ಹಂಗ, ಕೊಳವನ ಮನಸ್ಸು ಹಂಗ. ಧರ್ಮಾಚಾರ ಇದು ಸತ್ಯಾಚಾರ, ಇದು ಧರ್ಮ. ಸತ್ಯ ರೂಪ ಧರ್ಮಾಚಾರ, ಧರ್ಮ ರೂಪ ಸತ್ಯಾಚಾರ, ಸತ್ಯಾಚಾರವೆಂಬ ಧರ್ಮ. ಎಷ್ಟು ಮಸ್ತಿಲ್ಲ. ಆ ಬಳಿಕ ಮುಂದೆ ಕತೆ ಕೇಳಂಗದ. ಇಷ್ಟಾಯ್ತು, ಅವ ಹೋದ, ಸ್ವಲ್ಪ ಹಣ ತಗೊಂಡ ಹೋದ. ಇವಾಗ ಗಂಟೆ ಮನೆಯೊಳಗೆ ಇಟ್ಟುಕೊಂಡ. ರಾತ್ರಿ ಕನಸು ಬಿತ್ತು. ಕನಸಿನಲ್ಲಿ ಈತ ಸಿಂಹಾಸನ ಮೇಲೆ ಕೂತಾನ. ಅಲ್ಲೇ ಮನೆಯಿಂದ ಮಹಾ ಅರಮನೆ, ಅದು ಬಹಳ ದೊಡ್ಡ ಅರಮನೆ. ಅಲ್ಲಿಂದ ಒಬ್ಬ ತಾಯಿ ಹೀಗೆ ಹೊರಗೆ ಬಂದ್ಲು. ಬಂದು ಮಹಾರಾಜ ಕೂತಿದ್ದ. ಬಂದು ಹೇಳಿದ್ಲು, ನಾನು ನಿನ್ನ ಮನೆಯೊಳಗೆ 100 ವರ್ಷ ವಾಸ ಮಾಡಿದ್ದೆ, ಇಂದು ಹೋಗ್ತಾ ಇದ್ದೀನಿ ಅಂದ್ಲು. ನೀನು ಯಾರು ಅಂದ. ನಾನು ಲಕ್ಷ್ಮಿ ಅಂದ್ಲು. ಯಾಕೆ ಹೋಗ್ತಿ ಅಂದ. ನೀನು ದಾರಿದ್ರ್ಯವನ್ನ ಕೊಂಡ ಬಳಕ ನನಗೆ ಹಂಗೆ ಇರಕ್ಕಾಗತ್ತೆ ಇಲ್ಲಿ. ಅವ ಅಂದ, ಆಯ್ತು ನೀನು ಹೋಗು ಅಂದ. ಕೊಂಡೇನಿ, ನೀನು ಹೋಗು ಅಂದ. ಆ ಬಳಿಕ 10 ನಿಮಿಷದಾಗ ಇನ್ನೊಬ್ಬ ದೇವತೆ ಹೊರಗೆ ಬಂದ್ಲು. ನೀ ಯಾರು ಅಂದ. ನಾನು ಜಯದೇವತಾ, ಜಯ ಯಶಸ್ಸು ಅನ್ನುವ ದೇವತಾ. ಏನು ಅಂತ ಕೇಳ್ದ. ಲಕ್ಷ್ಮಿ ಇರುವಲ್ಲಿ ನಾನು ಇರ್ತೇನೆ, ಲಕ್ಷ್ಮಿನೇ ಹೊರಟವಾದ ಬಳಿಕ ನಾನು ಹೆಂಗಿರ್ಲಿಕ್ಕಾಗ್ತದ, ನಾನು ಹೊರಟೇನಿ ಅಂದ್ಲು. ನೀನು ಹೋಗು ಅಂದ. ಆ ಬಳಿಕ 3ನೇ ದೇವತಾ ಬಂದ್ಲು. ಯಾರು ಅಂತ ಕೇಳ್ದ. ಆಕೆ ಹೇಳಿದ್ಲು, ನಾನು ಕೀರ್ತಿ ದೇವತಾ, ಕೀರ್ತಿಯ ದೇವತಾ. ಎಲ್ಲಿ ಲಕ್ಷ್ಮಿ, ಎಲ್ಲಿ ಯಶಸ್ಸು, ಅಲ್ಲಿ ಕೀರ್ತಿ. ಅವರೇ ವಾದ ಬಳಿಕ ನನಗಿರ್ಲಿಕ್ಕಾಗೋದಿಲ್ಲ, ಹೋಗ್ತೇನೆ, ನೀನು ಗಂಟೆ ಇಟ್ಕೊಂಡು ಕುಂಡ್ರು ಅಂತು. ಆ ದೇವತೆ ನೀವು ಹೋಗು ಅಂದ. ನನಗದೇ ಇರಲಿ ಅಂದ. ಆ ಬಳಿಕ 4ನೇ ದೇವತಾ ಬಂತು. ಅದು ಬಹಳ ಅದ್ಭುತ. ಕೈಯೊಳಗ ದಂಡ ಹಿಡ್ಕೊಂಡು ಬಂತು. ಏನು ಅಂತ ಕೇಳ್ದ. ನಾನು ಅಧಿಕಾರ ದೇವತಾ, ನಾನಿಂದ ಹೊರಟು ಹೋಗ್ತಾ ಇದ್ದೇನೆ. ಎಲ್ಲಿ ಲಕ್ಷ್ಮಿ ಅದ, ಎಲ್ಲಿ ಯಶಸ್ಸದ, ಎಲ್ಲಿ ಕೀರ್ತಿ ಅದ, ಅಲ್ಲಿ ಅಧಿಕಾರ. ಎಲ್ಲನೂ ನೀನು ಕಳ್ಕೊಂಡ ಬಳಿಕ ನನಗೆ ಹೆಂಗಿರ್ಲಿಕ್ಕಾಗ್ತದೆ, ನಾ ಹೊರಟು ಹೋಗ್ತೀನಿ ಅಂದ. ಅವ ಅಂದ, ರಾಜ ಹೋಗಿ ಬಿಡು ಅಂತ. ಎಷ್ಟು ಮನಸ್ಸಿನ ಸಿದ್ಧತೆ ಇತ್ತು. ಕೊನೆಗೆ ಹೊರಗೆ ಬಂತು. ಮತ್ತು ಇನ್ನೊಂದು ಕೊನೆಯ ದೇವತಾ ಹೊರಗೆ ಬಂತು. ಅವಾಗ ನಾನು ಹೋಗ್ತೇನೆ ಅಂತು. ನೀನು ಯಾರು ಅಂದ. ನಾನು ಸತ್ಯದೇವತಾ. ಮಹಾರಾಜ ಹೇಳ್ದ, ನಿನಗೆ ಹೋಗೋ ಹಕ್ಕು ಇಲ್ಲ, ಕೊಂಡಿರಿ. ಎಲ್ಲರೂ ಹೋಗಬಹುದು, ನಿನಗಾಗಿ ಎಲ್ಲರನ್ನ ತ್ಯಾಗ ಮಾಡೀನಿ ಅಂದ ಬಳಿಕ ನೀ ಹೆಂಗ ಹೋಗ್ತೀಯ ಅಂದ. ಆಕೆಗೆ ಅದಕ್ಕೆ ನಿನ್ನ ಅಪ್ಪಣೆ ಕೇಳಿ ಹೋಗಬೇಕಂತ ಬಂದೇನಿ. ಈಗಿನ ಕಾಲದಾಗ ಲಕ್ಷ್ಮಿ ಇದ್ದಲ್ಲೇ ಸತ್ಯಕ್ಕೆ ಎಲ್ಲರ ಸ್ವಲ್ಪ ಬೆಲೆ ಇರ್ತದ. ಇಲ್ಲದಿದ್ರೆ ನಮ್ಮನ್ನ ಯಾರು ಕೇಳಬೇಕು. ಯಶಸ್ಸ ಇದ್ರೆ ಒಂದಿಟ್ಟು ಸತ್ಯ ಏನ್ರೆ ಮನ್ನಸ್ತಾರೆ ಜನ, ಇಲ್ದಿದ್ರೆ ಯಾರು ಕೇಳ್ತಾರೆ. ಅಧಿಕಾರ ಇರುವಲ್ಲಿಯೇ ಸತ್ಯ ಸ್ವಲ್ಪ ಇದ್ರೆ ಸತ್ಯಕ್ಕೆ ಬೆಲೆ ಬರಕ್ ಶುರುವಾಗ್ತದೆ. ಇಲ್ಲದಿದ್ರೆ ಅದಕ್ಕೆ ಮಹತ್ವನೇ ಇಲ್ಲ. ಅಧಿಕಾರಕ್ಕೆ ಬಹಳ ಬೆಲೆ ಅದ, ನನಗೆ ಯಾರು ಕೇಳೋರದಾರ, ಅದಕ್ಕೆ ಹೊಂಟೇನಿ ಹೊರಗೆ ಅಂತು ಸತ್ಯ. ಅವಾಗ ಅವ ಅಂದ, ಯಾರು ಕೇಳಿ ಬಿಡ್ಲಿ, ನಾನು ಕೇಳ್ತೇನಲ್ಲ ಅಂದ. ನಾನು ನಿನಗಾಗಿ ಎಲ್ಲವನ್ನ ತ್ಯಾಗ ಮಾಡಿದ. ಆಕೆಗೆ ಕಣ್ಣಲ್ಲಿ ಸಂತೋಷದ ಬಾಷ್ಪ ಬಂತು. ತಿರುಗಿ ಹೋದ್ಲು.
ಆ ಬಳಿಕ ಅವರು ಒಬ್ಬೊಬ್ಬರು ಒಳಗೆ ಬರಕ್ ಶುರು ಮಾಡಿದರು. ರಾಜ ಅಂದ, ನೀವ್ಯಾಕೆ ಬರ್ತೀರಿ ಅಂತ. ನಿಮ್ಮದೇನು ಕೆಲಸ ಇಲ್ಲ, ಸತ್ಯದೇವತೆ ಅಷ್ಟೇ. ಅವ್ರಂದರು, ಸತ್ಯದೇವತೆನೇ ಇಲ್ಲದಾದ ಬಳಿಕ, ಸತ್ಯದಿಂದ ನಾವು ದೂರ ಆದ ಬಳಿಕ ನೋಟುಗಳೆಲ್ಲ ಕೊಟ್ಟಾಗ್ತಾವ, ನಾವ್ಹೆಂಗ್ ಬದುಕ್ತೇವಿ? ಯಶಸ್ಸು ಅನ್ನೋದೇ ಸುಳ್ಳಾಗ್ತದೆ, ಅಧಿಕಾರನೇ ಸುಳ್ಳಾಗ್ತದೆ. ಮುಂದೆ ಅಧಿಕಾರಕ್ಕೆ ಕೇಳೋರು ಯಾರದಾರ? ಲಕ್ಷ್ಮಿಗೆ ಕೇಳೋರು ಯಾರದಾರ? ಯಶಸ್ಸಿಗೆ ಕೇಳೋರು ಯಾರದಾರ? ಆದ್ದರಿಂದ ನಾವು ಸತ್ಯ ಇರುವಲ್ಲೇ ಬರೋದು. ಮಹಾರಾಜ ಅಂದ, ನೀವು ಹೋಗಿರ್ರಿ ಬಂದ್ರಿ, ನಿಮ್ಮ ಗೊಡವೆನೇ ಬೇಡ ಅಂತ. ಸತ್ಯ ಸ್ವಲ್ಪ ತಡ್ಕೊಂಡ್ರೆ ಎಲ್ಲ ಇರ್ತದ, ಅದರ ಮಧ್ಯ ಇಲ್ಲದೆ ಇದ್ರೆ ಎಲ್ಲ ಹೋಗ್ತದಷ್ಟೇ. ಭಾರತ ದೇಶದಿಂದ ಸತ್ಯ ಒಂದು ಹೊರಟು ಹೋಗಿ ಬಿಟ್ರೆ ದೇಶ ಒಂದು ಕ್ಷಣದಾಗ ಶಿಥಿಲಾಗಿ ಹೋಗ್ತದ. ಸಮೃದ್ಧಿ ಅಂತ ಅದಲ್ಲ, ಸತ್ಯದ ಮೇಲೆ ನಮಗೆ 10 ಚೀಲದ ಮನ್ಯಾಗ ಸತ್ಯ 10 ಚೀಲ ಇದ್ರೆ ಮುಖದ ಮೇಲೆ ಕಳ ಇರ್ತದ. 10 ಚೀಲ ಅಂತ ಬರದಾನ ಒಳಗ ಟಿಲ್ಲ, 1 ಚೀಲ ಸಹಿತ ಇಲ್ಲ. ಇವ ಊರಾಗ ಹೆಂಗ ನಮ್ಮ ಹೊಲದಾಗ 10 ಚೀಲ ಬೆಳೆದದಂತ ಊರ್ ತುಂಬಾ ಹೇಳ್ಯಾನ, ತಂದಿದ್ದು 1 ಚೀಲ. ಇದು ಸುಮ್ಮನೆ ಹೋಗ್ತದೇನು? ಊರೆಲ್ಲ ನಂಬಬಹುದು, ಆದರೆ ತಿಂಗಳಿಗೆ 1 ಚೀಲ ಬೇಕು. ಮುಂದಿನ ತಿಂಗಳದ ಗತಿ ಏನದ? ವಂಚನೆ ಮಾಡುವ ಮನುಷ್ಯ ಜಗತ್ತಿನೊಳಗ ಏನು ಪರಮ ಶಾಂತಿ ಅಂತದಲ್ಲ, ಅದರಿಂದ ವಂಚಿತನಾಗ್ತಾನ. ಸತ್ಯಾಚಾರ ಅಂತ ಇದಕ್ಕೆ ಕರೀತಾರೆ. ಎಷ್ಟು ಛಲೋ ಇಲ್ಲ ಆಚಾರ, ಇದು ಬಹಳ ಸುಂದರವಾದ ಆಚಾರ. ಸತ್ಯಾಚಾರ ಅದರ ಅರ್ಥ ಮತ್ತು ಸಿಕ್ಕಿದ್ದೆಲ್ಲ ಹೇಳ್ಕೋ ತಿರುಗಾಡೋದು ಸತ್ಯ ಅಲ್ಲ. ಅವ್ರ ಮನ್ಯಾಗ ಹಂಗಾಗ್ಯದ, ಇವ್ರ ಮನ್ಯಾಗ ಹಿಂಗಾಗ್ಯದ, ತಗೊಂಡು ನಿನಗೇನು ಮಾಡೋದು? ಇದಕ್ಕೆ ಸತ್ಯ ಅಂದ್ರೆ ಅದು ಸತ್ಯ ಅಲ್ಲ. ನಾವು ಸತ್ಯ ಹೇಳ್ತೇವೆ, ನಾವು ಬೇಕಾದ ಸತ್ಯ ಹೇಳೋರು ಅಂತ ಅಂದ್ರೆ ಅದಲ್ಲ. ಸತ್ಯ ಅದಕ್ಕೆ ಹೇಳ್ತಿ, ಎಲ್ಲಿ ಹೇಳ್ಬೇಕು, ಎಷ್ಟು ಹೇಳ್ಬೇಕು, ಹೆಂಗ್ ಹೇಳ್ಬೇಕು, ಯಾವಾಗ ಹೇಳ್ಬೇಕು, ಇದು ಗೊತ್ತಿರ್ಬೇಕಲ್ಲ. ಸುಳ್ಳ ಸತ್ಯ ಅಂತ ಬಜಾರ್ದಾಗ ಹಿಂಗ್ ಹೇಳ್ಕೋತ ಹೊಂಟ, ಇವ ಹಿಂಗದಾನ ಅವ ಹಂಗದಾನ ನಾನು ನೋಡೇನಿ, ಹುತ್ಸ್ ಅಂತಾರಷ್ಟೇ. ಧಾರವಾಡಕ್ಕೆ ಒಯ್ತಾರ. ಯಾವುದು ಯಾವಾಗ ಎಷ್ಟು ಅದೆಲ್ಲ ತಗೊಂಡು ನಿನಗೇನು ಮಾಡೋದು? ನೀ ತಣ್ಣಗೆ ಯಾರನ್ನೂ ವಂಚನೆ ಮಾಡ್ದಂಗೆ ಅಟ್ಟಿದ್ದು ಬಿಡು ಸಾಕು. ಈ ಜಗತ್ತಿನಾಗ ಚಂದಾಗೆ ಇರು. ಭೂಮಿ ಮೋಸ ಮಾಡಬೇಡ, ನೀರು ಮೋಸ ಮಾಡಬೇಡ, ನಿಸರ್ಗಕ್ಕೆ ಮೋಸ ಮಾಡಬೇಡ. 10 ಗಿಡ ಕಡ್ದು 1 ಕಿಡ್ದೀನಿ ಅಂತ ಹೇಳಬೇಡ. 10 ಹೋಗೇ ಇರ್ತಾವ. ಅದರ ದುಷ್ಪರಿಣಾಮ ಜಗತ್ತಿನ ಮೇಲೆ ಆಗೇ ಆಗ್ತದ, ಹಾಗೇ ಆಗ್ತದೆ. ಹಂಗ ಹೋಗೋದಿಲ್ಲ. ಇದು ಸತ್ಯಾಚಾರ.